ಉದಯೋನ್ಮುಖ ತೀರ್ಪುಗಾರರು ನಮ್ಮ ಊರಿನ ಮೂವರು ತೀರ್ಪುಗಾರರು ಈ ಒಂದು ದಫ ಸ್ಪರ್ಧೆಯ ತೀರ್ಪುಗಾರಿಕ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ. ಅಜೀಜ್ ಮಣಿಪುರ, ನಿಜಾಮುದ್ದೀನ್ ಮಣಿಪುರ, ಅದೇ ರೀತಿ ಮತ್ತೊಬ್ಬ ತೀರ್ಪುಗಾರರಾದಂತಹ ಇಸ್ಮಾಯಿಲ್ ಮಣಿಪುರ. ಅದೇ ರೀತಿ ರಾಜ್ಯದ ಹಲವಾರು ದಫ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭಾನ್ವಿತ ತೀರ್ಪು ಮೂಲಕ ಮನೆ ಮಾತಾಗಿರುವಂತಹ RK ಮದನಿ ಅಮ್ಮೆಂಬಲ, ಅದೇ ರೀತಿ ಹಾರಿಸ್ ಮದನಿ ಪಾಟ್ರಕೋಡಿ, ಅದೇ ರೀತಿ ನಾಸೀರ್ ಮಾಸ್ಟರ್ ಉಪ್ಪಿನಂಗಡಿ ಮೂವರು ತೀರ್ಪುಗಾರರು ಈ ಒಂದು ದಫ ಸ್ಪರ್ಧೆಯ ತೀರ್ಪುಗಾರಿಕೆ ಪೀಠವನ್ನು ನಡೆಸ್ತಾ ಇದ್ದಾರೆ. ಉನ್ನತವಾದಂತಹ ಸ್ಥಾನಮಾನಗಳೊಂದಿಗೆ ಉನ್ನತವಾದಂತಹ ತೀರ್ಪಿನ ಮೂಲಕ ಜನಮಾತಾಗಿರುವಂತಹ ಮೂವರು ತೀರ್ಪುಗಾರರು ಅಮಲು ಪದಾರ್ಥ ಸೇವನೆ ಮಾಡಬಾರದು, ಮತ್ತೊಬ್ಬರ ಸೊತ್ತನ್ನು ಅಪಹರಣ ಮಾಡಬೇಡಿ, ಕಳ್ಳತನ ಮಹಾ ತಪ್ಪು, ಹಿರಿಯರಿಗೆ ಗೌರವ ಸೂಚಿಸಬೇಕು, ಕಿರಿಯರಿಗೆ ಪ್ರೀತಿ ತೋರಬೇಕು, ಕೆಲಸದಾಲಿನ ಬೆವರು ಒಣಗುವ ಮೊದಲು ಆತನ ಕೂಲಿ ನೀಡಬೇಕು, ಅನಾಥ ಮಕ್ಕಳ ಸೊತ್ತನ್ನು ಮುಟ್ಟಬಾರದು, ಶ್ರೀಮಂತರು ಬಡವರ ರಕ್ತವನ್ನು ಕುಡಿಯುವ ಬಡ್ಡಿ ವ್ಯವಹಾರವನ್ನು ರದ್ದುಗೊಳಿಸಿದರು, ಬಡವನಿಗೆ ಸಾಲ ನೀಡಬೇಕು, ಆತನಿಗೆ ಅದರ ಸಂದಾಯಕ್ಕೆ ಅವಕಾಶ ನೀಡಬೇಕು, ಬಡ್ಡಿ ಪಡೆಯಬಾರದು ಎಂದು ಮನುಕುಲಕ್ಕೆ ಬೋಧಿಸಿದ ಇಡೀ ಅರಬ್ ದೇಶದ ಅವಿರೋಧ ನಾಯಕರಿದ್ದರೆ ಅದು ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರಾಗಿದ್ದಾರೆ. अस्सलामु अलैकुम वरहमतुल्लाहि वबरकातुह। ರಾಷ್ಟ್ರ ಸಂರಕ್ಷಣೆಯ ಹೊಣೆ ಹೊತ್ತವರೇ, ದೇಶ ಕಾಯೋ ನಮ್ಮ ಪ್ರಿಯ ಸೈನಿಕರೇ, ಕ್ಲೇಶ ಸಂಕಷ್ಟಗಳ ಪಥ ತುಳಿದವರೇ, ಎಲ್ಲ ಸಂತೋಷಗಳ ತ್ಯಜಿಸಿದವರೇ, ಪತ್ನಿ ಮಕ್ಕಳನ್ನೆಲ್ಲ ತೊರೆದು ತಾವು ಹೆತ್ತು ಹೊತ್ತವರನ್ನು ಅಗಲಿ ನೀವು, ನಮ್ಮ ನೆಮ್ಮದಿಗಾಗಿ ತಮ್ಮ ನೆಮ್ಮದಿಯ ತೊರೆದು ರಾತ್ರಿಯು ಹಗಲು ಗಡಿ ಕಾಯುವಿರ, ವೀರ ವೇಷದಿ ಟಿಪ್ಪುವಿನಂತೆ ಸೆನೆಸಿದಿರಿ, ಹೋರಾಟಗಳಲ್ಲಿ ವೀರ ಮರಣವನ್ನಪ್ಪಿದಿರಿ, ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರರಿಗೆ ಕಣ್ಣೀರಿನ ಹನಿ ಮಿಶ್ರಿತ ಶ್ರದ್ಧಾಂಜಲಿ ತಮಗೆ.